ಮೇಡಮ್ ನೋಡಿ ಮೇಡಮ್, ಈ ಮೋರೀಗ ಒಂದು ಮಗು ಬಿದ್ದು ಕಣ್ಣಿಗೆ ಏಟ್ ಮಾಡ್ಕೊಂಡ್ಮೇಲೆ ಒಂದು ಕಾಂಕ್ರೀಟ್ ಹಾಕಿದ್ದಾರೆ. ಒಂದು ತಿಂಗಳಗಟ್ಟಲೆ ಕಂಬಿಗಳು ಹಾಕಿ ಹಂಗೆ ಬಿಟ್ಟಿದ್ರು. ಅಲ್ಲಿ ನೋಡಿ ಅಲ್ಲಿ ಎತ್ತಕ್ಕಾಗಲ್ಲ, ಅವ್ರ ಮನೆಗೆ ಏನಿಲ್ಲ. ಹಂಗೆ ಬಿಟ್ಟು ಆ ಮಗು ಕಣ್ಣು ಹಾಳು ಮಾಡ್ಕೊಂಡಿದೆ. ಈಗ ಅದನ್ನೆಲ್ಲ ಯಾರು ಕಟ್ಕೊಡ್ತಾರೆ? ಇಲ್ಲಿ ನೋಡಿ ಜಳ್ಳಿ ತಂದು ಹಿಂಗೆಲ್ಲ ಸುತ್ತಿದ್ದಾರೆ. ಇಲ್ಲಿ ಒಂದು 2 ವೀಲರ್ ಹೋದರೆ ಸಿಗ್ಟಾಗಿ ಬಿದ್ದರೆ ಅದು ಕೊನೆ ಯಾರಿದ್ದಾರೆ? ಮತ್ತು ಇಲ್ಲೆಲ್ಲ ಅಂಗಡಿಗಳಿದೆ, ಮಕ್ಕಳು ಮುರಿ ಓಡಾಡ್ತಿದ್ದಾರೆ. ಯಾವುದಾದ್ರು ಟೈರಿಗೆ ತಗೊಳಕ್ಕೆ ಕಲ್ಲು ಹೊಡೆದ್ರು ಬುಲ್ಡೆ ಓಪನ್ ಆಗುತ್ತೆ. ಇದೆಲ್ಲ ಕ್ಲೀನ್ ಮಾಡೋದು ಯಾರು? ಹೇಳಿದ್ರೆ ನಾನು ಮಾಡ್ತೀನಿ ಅಂದರೆ ಹೋಗಯ್ಯ ಅಂದ್ಕೊಂಡು ಹೋಯ್ತಾ ಇರ್ತಾರೆ, ಕೇಳಲ್ಲ. ಎಷ್ಟು ವರ್ಷದಿಂದ ನೀವು ಈ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಿ? ಮೇಡಮ್ ಇದು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ತಿಂಗಳಾಗಿದೆ. ವರ್ಷ ಏನಾಗಿಲ್ಲ, ತಿಂಗಳಾಗಿದೆ. ತಿಂಗಳಿಂದ ಇನ್ನೂ ಮುಸ್ತೀನಿ ಮಾಡ್ತೀನಿ ಅಂತಿದ್ದಾರೆ. ನೋಡಿದ ಮೇಲೆ ಸ್ಲ್ಯಾಬೇ ಇನ್ನೂ ಬಂದಿಲ್ಲ. ಸ್ಲ್ಯಾಬ್ ಬರದೆ ಏನು ಕೆಲಸ ಮಾಡ್ತಾರೆ? ಎಲ್ಲ ಬಂದ ಮೇಲೆ ಮಾಡಬೇಕಲ್ವಾ? ಈಗ ಈ ಕೆಲಸ ಶುರು ಮಾಡಿ 1 ತಿಂಗಳಾಯಿತು, ಆದರೆ ಮುಂಚಿಂದಲೂ ಸಹ ನಿಮ್ಮ ರಸ್ತೆಗಳು ಇದೇ ರೀತಿ ಇತ್ತಾ ಅಥವಾ ಚೆನ್ನಾಗಿತ್ತ? ಇಲ್ಲ ಮೇಡಮ್, ಇದೇ ರೀತಿನೇ ಇರೋದು. ಇನ್ನು ಓಡಾಡೋಕ್ಕೆ ಆಗ್ತಿಲ್ಲ, ಇರೋದ್ರಲ್ಲಿ ಸ್ವಲ್ಪ ಓಡಾಡೋಕೆ ಮಾಡಿದ್ದಾರೆ ಅಷ್ಟೇ. ಈಗ ಎಷ್ಟು ವರ್ಷದಿಂದ ಈ ರೋಡ್ ಆಲ್ರೆಡಿ ಒಂದು 15 ವರ್ಷದಿಂದ ಹೀಗೆ ಇದೆ. ಹಾಗಾದ್ರೆ ಎಲೆಕ್ಷನ್ ಬರುವಂಥದ್ದು ಎಷ್ಟು ವರ್ಷಕ್ಕೊಂದ್ಸಲ? 5 ವರ್ಷಕ್ಕೊಂದ್ಸತಿ ಬರ್ತದೆ. ಅದು ನಮಗಲ್ಲ ಎಲೆಕ್ಷನ್, ಅವ್ರಿಗದು, ಜನಕ್ಕಲ್ಲ ಎಲೆಕ್ಷನ್. ಅದಲ್ಲ ಓಟ್ ಹಾಕೊಡ್ತಾವ್ ತಾನೆ. ತಾವೇನಾದ್ರೂ ಪ್ರಶ್ನೆ ಮಾಡಿದ್ರ? ಆಗ ಪ್ರಶ್ನೆ ಮಾಡಕ್ಕೆ ಯಾರು ಬರ್ತಾರೆ ಮೇಡಮ್? ಬರ್ತಾರೆ, ದುಡ್ಡನ್ನು ಸರಿ ಹೋಗ್ತಾರೆ, ದುಡ್ಡಿಗೆ ನೋಡ್ಕೊಂಡು ಜನ ಓಟ್ ಹಾಕ್ತಿದ್ದಾರೆ. ಹಾಗಾದ್ರೆ ಒಪ್ಕೋತೀರಾ ಸರ್, ಜನರು ದುಡ್ಡಿಗೆ ಮಾರು ಹೋಗ್ತಾ ಇದ್ದಾರೆ ಅಂತ? ಅಲ್ಲ, ಈ ಸತಿ ಇಲ್ಲಿ ಬುದ್ಧಿ ಕಲಿಸಿದ್ರೆ ದುಡ್ಡಿಗೇನು ಮಾರಿಲ್ಲ. ಆದ್ರೂ ದುಡ್ಡು ಇದನ್ನೇ ಎಲ್ಲ ಗೆಲ್ಬೋದು ಅಂದ್ಕೊಂಡಿದ್ದಾರೆ ರಾಜಕಾರಣಿಗಳು. ಹಾಗಾದ್ರೆ ನಿಮ್ಮ ಏರಿಯಾದಲ್ಲಿರುವಂಥ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಸ್ಟ್ಯಾಂಡ್ ಯಾರು ತಗೋಬೇಕು ಮೇಡಮ್? ಇಲ್ಲಿ ಕೌನ್ಸರ್ ಬರಬೇಕು ಮೇಯ್ನು. ಕೌನ್ಸಿಲರ್ ಯಾವಾಗ ಒಂದ್ಸರಿ ಬರ್ತಾರೆ ಹೋಗ್ತಾರೆ. ಬಟ್ ಹೇಳಿದ್ರು ನೋಡಿ, ಇದು 15 ವರ್ಷದಿಂದ ಈಗ ಸ್ವಲ್ಪ ಕಡಿಕರ ತೋರಿಸಿದ್ದಾರೆ. ಆದರೂ 1 ತಿಂಗಳಿಂದ ಕಂಪ್ಲೀಟ್ ಮಾಡಿಲ್ಲ. ನಾವು ಹೇಳೋದ್ರಿಂದ ಮಕ್ಕಳು ಮರಿಯೋದ್ರಿಂದ ಬೇಗ ಕಂಪ್ಲೀಟ್ ಮಾಡಿಕೊಡಿ. ಈಗ ನಿಮ್ಮ ನೋವು ನಮಗೆ ಅರ್ಥ ಆಯ್ತು, ಬಟ್ ಅಧಿಕಾರಿಗಳಿಗೆ ಅರ್ಥ ಮಾಡಿಸುವಂತ ಕೆಲಸ ಈಗ ನಮ್ಮಿಂದ ಆಗ್ಬೇಕಾಗಿರುವಂತದ್ದು. ಸದ್ಯಕ್ಕೆ ನಿಮ್ಮ ಮಗುಗಾಗಿರುವ ಏನು ಸಮಸ್ಯೆಗಳಾಯ್ತು, ಅದಾದ ಬಳಿಕ ನೀವೇನಾದ್ರೂ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರ? ತಿಳಿಸಿದ್ರೆ ನಾವು ಹೊಣೆ ಅಲ್ಲ ಅಂತಾರೆ ಅದಕ್ಕೆ. ಈಗಾಗಿದೆ ಮಗುಗೆ ಇಲ್ಲ ಅಂದ್ರೆ 30,000 ಗಂಟೆ ಖರ್ಚು ಮಾಡಿದ್ವಿ. ಯಾಕಂದ್ರೆ ಕಣ್ಣು ಮೇನ್ ಇರೋದು, ಖರ್ಚು ಮಾಡಿದ್ವಿ. ಕೇಳಿದ್ರೆ ನಾವು ಹೊಣೆ ಅಲ್ಲ ಅದಕ್ಕೆ ಅಂತಾರೆ. ಅವ್ರು ಹೊಣೆ ಅಲ್ಲದೆ ಇನ್ನು ಯಾರಿದ್ದಾರೆ? ಈ ರೋಡ್ ಬಿಡಿ, ಈಗ ಮಗು ಗೇಟ್ ಆಮೇಲೆ ಮುಚ್ಚಿದ್ದಾರೆ, ಹೋಗಿ ಪಕ್ಕದ ರೋಡೆಲ್ಲ ಹಂಗಂಗೆ ಬಿಟ್ಟಿದ್ದಾರೆ. ಇವು ನಾನು ಹೇಳೋದು ಒಂದೇ, ಎಲ್ಲ ಮೆಟೀರಿಯಲ್ ರೆಡಿ ಮಾಡಿಕೊಂಡು ಮಾಡಿ, ಬೇಡ ಅಂತ ಹೇಳಲ್ಲ. ನೀವು ಮೆಟೀರಿಯಲ್ಲೇ ಬಂದಿರಲ್ಲ, ಎಲ್ಲ ಕಂಬಿಗಳಾಗಿ ಬಿಟ್ಬಿಟ್ರೆ ಮಕ್ಕಳು ಮರಿ ಏಟ್ ಮಾಡ್ಕೊಂಡ್ರೆ ಯಾರು?